ಹಲೋ ಹಾಯ್, ನಾನು ನಂದಿ ಮಾತಾಡ್ತಾ ಇರೋದು. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಹಲವಾರು ಹೂಗಳನ್ನು ನಾವು ನೋಡಿದ್ವು. ಅದರಲ್ಲಿ ಕೆಲವೊಂದು ವಿಡಿಯೋಗಳನ್ನು ಹಿಡಿದಿಟ್ಟಿದ್ದೆ. ಅದರಲ್ಲಿ ಇದೊಂದು ವಿಡಿಯೋ, ಇದು ಯಾವುದೋ ಹೂವಿನ ಹೆಸರು ಕೂಡ ಅಲ್ಲಿ ಕೂಡ ಸ್ಟಾಪ್ ಮಾಡಿಸ್ತಾ ಇದ್ದೀನಿ, ಸರಿಯಾಗಿ ಕಾಣಿಸ್ತಾ ಇಲ್ಲ ಜನರ ಶೈಲಿ. ಇದು ಯಾವುದೋ ನೋಡಿದ್ವಿ, ಇಲ್ಲೊಂದಿದೆ ಇಂಪೋರೇಷನ್ಸ್ ಅಂತ ಯಾವುದೋ ಇಲ್ಲೊಂದು ಹೂ ಜಾತಿ ಇದೆ. ಮತ್ತು ಅದನ್ನ ಬಿಟ್ಟರೆ ಇಲ್ಲೊಂದು ಸೇವಂತಿ ಅಂತಕ್ಕಂಥದ್ದು ಹೂ, ಒಂಥರ ಮಶ್ರೂಮ್ ಥರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ಅದನ್ನು ಬಿಟ್ಟರೆ ಮತ್ತೆ ಇನ್ನು ಅದು ಸೇವಂತಿ, ಇದು ಸೇವಂತಿ ಹೂವೇನೆ. ಮುಂದುವರೆದು ಇದು ಯಾವುದೋ ಬೇರೆ ಹೂ ಇದೆ ನೋಡಿ, ಇದೊಂದು ಪಾಸಿಟಿಯಾ ಅಂತ ಯಾವುದೋ ಒಂದು ಇದೆ. ದೇವರಾಣ ಇದು ಹೂ ಥರ ಕಾಣಿಸ್ತಲ್ಲ, ಲೈಟ್ ಥರನೇ ಕಾಣಿಸ್ತಾ ಇರೋದು. ಅದು ಬಿಟ್ಟರೆ ಇದು ಒಂದು ಸೇವಂತಿಗೆ ಲೈಟ್ ಕಲರ್ ಇದೆ. ಇದು ಬೇರೆ ಯಾವುದೋ ಇದೆ, ಇಂಪೇಷನ್ಸ್ ಅಂತ ಯಾವುದೋ ಇದೆ. ದೇವರಾಣ ನನಗಂತೂ ಗೊತ್ತಿಲ್ಲ ಈ ಹೂಗಳು, ನಾವಂತೂ ಬೆಳೆಯಲ್ಲ. ಇದು ಯಾವುದೋ ಇಲ್ಲೊಂದಿದೆ ನೋಡಿ, ಟೊರೇನಿಯಾ ಅಂತ ಯಾವುದೋ ಇಲ್ಲೊಂದಿದೆ. ಬಟ್ ಇನ್ನೊಂಥರ ವೆರೈಟಿ ತಳಿಗಳನ್ನು ಹೂಗಳನ್ನು ಇಲ್ಲಿ ನೋಡೋಕ್ಕೆ ಸಾಧ್ಯ ಆಯಿತು. ಇದೆ ಸಾಲ್ವಿಯಾ ಅಂತ ಒಂದಿದೆ, ಇದೊಂದು ಹೂವು. ಮುಂದುವರೆದು ಇದು ಯಾವುದಿದು, ಎಲ್ಲಿ ಯಾವುದೋ ಸರಿಯಾಗಿ ಅರ್ಥನೇ ಆಗಲಿಲ್ಲ, ಅದು ಕಾಣಿಸ್ತಿಲ್ಲ ನನಗೆ ಸರಿಯಾಗಿ. ಇದು ಯಾವುದು ಸೇವಂತಿ ಹೂವೇ ಇವು ಆಲ್ಮೋಸ್ಟು ಅನ್ಕೋತೀನಿ. ಇದು ಇಂಪೇಷನ್ಸ್ ಅಂತ ಯಾವುದೋ ಇಲ್ಲೊಂದು ಹೂ ಇದೆ ನೋಡಿ. ಇದು ಬಿಟ್ಟರೆ ಇದು ಸೇವಂತಿಗೆ ಹೂವು. ಆಲ್ಮೋಸ್ಟ್ ಸೇವಂತಿಗೆ ಹೂವಿನಲ್ಲಿ ಜಾಸ್ತಿ ಡೆಕೋರೇಷನ್ ಮಾಡ್ತಾರೆ ನಾವು ನೋಡಿದ್ವಿ. ಇಲ್ಲಿ ನೋಡಿ, ಇದು ದೊಡ್ಡ ಸ್ಟ್ಯಾಚ್ಯೂ ಏನು ಅಂತ ಅವತ್ತು ವೀಡಿಯೋದಲ್ಲಿ ತೋರಿಸಿದೆ. ಎಲ್ಲ ಸಂಪೂರ್ಣ ಜಾಸ್ತಿ ಆಲ್ಮೋಸ್ಟ್ ಇದರಲ್ಲಿದೆ. ಇದರಲ್ಲಿ ಇನ್ನೂ ಸ್ವಲ್ಪ ಬೇರೆ ವೆರೈಟಿ ಹೂಗಳನ್ನು ಇಲ್ಲಿ ಕಂಡಿದ್ದಿದೆ ನೋಡಿ. ಇದು ಯಾವುದೋ ಬೇರೆ ಪ್ರೊಫೆಷನ್ಸ್ ಇದೆ, ಯಾವುದೋ ಯಾವ್ಯಾವ ಜಾತಿ ಹೂಗಳು ಅಂತ ನಾನಂತ ದೇವರಾಣೆನವ ಬೆಳೆಯೋದು ಇಲ್ಲ, ಪ್ಲಸ್ ಅವು ನೋಡೂ ಇಲ್ಲ. ನೋಡೋಕ್ಕೆ ಇದೊಂದೇ ಚಾನ್ಸು. ಆಲ್ಮೋಸ್ಟ್ ಯಾವ್ಯಾವ ಹೂ ತಳಿಗಳು ನೋಡಿಲ್ಲ, ಅವೆಲ್ಲ ನೋಡ್ಕೊಳ್ಳಿ. ಅದು ಮುಂದುವರೆದ್ರೆ ವೆರೈಟಿ ಸುಮಾರು ಜಾತಿ ಹೂಗಳಿವೆ. ಎಷ್ಟು ಸಾಧ್ಯ ಅಷ್ಟು ಕ್ಯಾಪ್ಚರ್ ನಾನು ಇದು ಮಾಡಿದ್ದೀನಿ. ನಮ್ಮಲ್ಲಿ ಲೋಕಲ್ ಹೂ ತವಿಂದ ಹಿಡಿದು ಅದರಲ್ಲೂ ವೆರೈಟಿಗಳಿವೆ. ಚೆಂಡು ಹೂನಲ್ಲೂ ವೆರೈಟಿ ಚೆಂಡು ಹೂವು, ಸೇವಂತಿಗೆ ಹೂನಲ್ಲೂ ವೆರೈಟಿ ಸೇವಂತಿಗೆ ಹೂವು ಜಾಸ್ತಿ. ಆಲ್ಮೋಸ್ಟ್ ನಾವು ಇಲ್ಲಿ ಏನಿಲ್ಲ, ಡೆಕೋರೇಷನ್ ಹೈಲೈಟ್ ಬಂದಿರ್ತಕ್ಕಂಥ ಸೇವಂತಿಗೆ ಹೂನಲ್ಲೇ ಮಾಡಿದ್ದಾರೆ. ಬೇರೆ ಜಾತಿ ಹೂವನ್ನೆಲ್ಲ ನಾವು ನೋಡ್ಬೋದು. ಡಿಸೈನಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕಲರ್ಫುಲ್ಲಾಗಿತ್ತು. ಇದು ನೋಡಿ, ಇಲ್ಲಿ ಸಪ್ರೇಟ್ ಎಲ್ಲ ಹೆಂಗಿದ್ದಾರೆ ನೋಡಿ. ಇಲ್ಲಿ ಬರೀ ಉದ್ದಕ್ಕೂ ಸೇವಂತಿ ಒಳಗೆ ಪಿರಮಿಡ್ ಥರನೇ ಕಟ್ಬಿಟ್ಟಿದ್ದಾರೆ ಸೇವಂತಿ ಹೂವಿನಲ್ಲೇ. ಅದನ್ನು ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲಿ ವೆರೈಟಿ ಗುಲಾಬಿ ಹೂವು, ಎಲ್ಲ ಗುಲಾಬಿ ಹೂವೆ. ಕೆಳಗಡೆ ಯಾವುದೋ ಒಂಥರ ಇದು ಇದೆ ಅನ್ಕೋತೀನಿ. ಇದು ಕೂಡ ಗುಲಾಬಿ, ಬ್ಲೂ ಕಲರ್ ಗುಲಾಬಿ ತವಿಂದಲೂ ಇಟ್ಟಿದ್ದಾರೆ ಅಲ್ಲಿ. ಅದು ಕೂಡ ನಾನು ಯಾವಾಗಲೂ ನೋಡಿದ್ರೆ ಇದು ಒಂದೇ ಬಿಟ್ಟು ಹೋಗಿರೋ ಸ್ವಲ್ಪ ಅದು ಫ್ರೆಶ್ನೆಸ್ ಕಳ್ಕೊಂಡಿದೆ. ನೋಡಿದ್ರೆ ಗೊತ್ತಾಯ್ತಾ ಇದೆ ನಿಮಗೆ. ಬಟ್ ಅಲ್ಲಿ ಕೆಲವೊಂದು ಫ್ರೆಶ್ನೆಸ್ ಕಳ್ಕೊಂಡಿದೆ, ಇನ್ನೂ ಕೆಲವು ನೋಡಿ ಇನ್ನೂ ತಾಜಾ ಹೂ ಥರನೇ ಕಾಣಿಸ್ತಾ ಇದೆ. ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಪ್ರತಿಯೊಬ್ಬರೂ